Good morning to all. I am Nagmanemi, Assistant Professor of English, Department of Collegiate and Technical Education. In today's class, I am going to give you a brief introduction to George Eliot, the greatest novelist of the Victorian age. Her novel Silas Marner has been prescribed by the University of Mysore to the second year B.A. for Semester-CBCS course 2020-21. The subject is optional English. The paper is Victorian fiction. This video lesson has been created by me to the Karnataka LMS. George Eliot. A brief introduction to George Eliot. Her period is between 1819 to 1880. George Eliot is the pen name of Mary Ann Evans. George Eliot, Mary Ann Evans ಎನ್ನುವ ಲೇಖಕಿಯ ಪೆನ್ ನೇಮ್ ಕಾವ್ಯನಾಮ. She was born on November 22, 1819 at Albury Farm in Warwickshire. Her father, Robert Evans, was a farmer, a builder, a carpenter, and later he became the estate agent of Francis Newdigate. Her early education was done in a little village school at the age of 13. She moved to school in Coventry. ಆಕೆ ತಂದೆ ಒಬ್ಬರು ಫಾರ್ಮರ್, ರೈತ ಮತ್ತು ಬಿಲ್ಡರ್ ಆಗಿದ್ದರು ಮತ್ತು ಕಾರ್ಪೆಂಟರ್ ಆಗಿದ್ದರು. ನಂತರ ಅವರು ಎಸ್ಟೇಟ್ ಏಜೆಂಟ್ ಆಗ್ತಾರೆ ಫ್ರಾನ್ಸಿಸ್ ನ್ಯೂಡಿಗೇಟ್ ಅವರಿಗೆ, ಶ್ರೀಮಂತ ಜಮೀನ್ದಾರರಿಗೆ. ಜಾರ್ಜ್ ಎಲಿಯಟ್ಳ ಆರಂಭಿಕ ಶಿಕ್ಷಣ ಒಂದು ಸಣ್ಣ ಹಳ್ಳಿಯಲ್ಲಿ ನಡೆಯಿತು, ಅವರ ಹಳ್ಳಿಯಲ್ಲಿ. ನಂತರ 13ನೇ ವಯಸ್ಸಿಗೆ ಕೋವೆಂಟ್ರಿ ಅನ್ನುವ ಪಟ್ಟಣಕ್ಕೆ ಆಕೆಯನ್ನು ಸ್ಕೂಲ್ಗೆ ಕಳಿಸಲಾಗುತ್ತೆ. ಶಿ ವಾಸ್ ಎ ಟೈರ್ಲೆಸ್ ರೀಡರ್ and was early acquainted with the works of Bunyan, Defoe, Dr. Johnson, Walter Scott, Charles Lamb, Lord Lytton and Maria Edgeworth. 13ನೇ ವಯಸ್ಸಿಗೆ ಆಕೆ ಬಹಳ ವೊರೇಷಿಯಸ್ ರೀಡರ್, ಹೆಚ್ಚು ಓದಿನಲ್ಲೇ ಆಸಕ್ತಿ ಇದ್ದಂಥ ಹುಡುಗಿ. ಚಿಕ್ಕ ವಯಸ್ಸಿಗೆ ಬನಿಯನ್, ಡಿಫೋ, ಡಾಕ್ಟರ್ ಜಾನ್ಸನ್, ವಾಲ್ಟರ್ ಸ್ಕಾಟ್, ಚಾರ್ಲ್ಸ್ ಲ್ಯಾಮ್, ಲಾರ್ಡ್ ಲಿಟ್ಟನ್, ಮೇರಿಯಾ ಎಡ್ಜ್ವರ್ತ್, ಈ ಇಂಗ್ಲೀಷ್ನ ಆ ಮಹಾ ಸ್ಕಾಲರ್ಗಳು, ಗ್ರೇಟ್ ಸ್ಕಾಲರ್ಸ್ ಆಫ್ ಇಂಗ್ಲೀಷ್ ಲಿಟ್ರೇಚರ್, ಅವರ ಕೃತಿಗಳನ್ನೆಲ್ಲ ಅಧ್ಯಯನ ಮಾಡಿಬಿಟ್ಟಿದ್ದರು. ಶಿ ಲೆಫ್ಟ್ ಸ್ಕೂಲ್ ಅಟ್ ದ ಏಜ್ ಆಫ್ 17 ಬಟ್ ಕಂಟಿನ್ಯೂಡ್ ರೀಡಿಂಗ್ ಅಲಾಂಗ್ ವಿತ್ ಡೊಮೆಸ್ಟಿಕ್ ರೆಸ್ಪಾನ್ಸಿಬಿಲಿಟೀಸ್. ಅವರ ತಾಯಿ ಕಾಯಿಲೆ ಬಿದ್ದಿದ್ದರಿಂದ ಶಾಲೆ ಬಿಡಬೇಕಾಗತ್ತೆ. ನಂತರ ಕುಟುಂಬದ ಜವಾಬ್ದಾರಿಯನ್ನು ಹೊತ್ಕೊಂಡು ತಂದೆಯೂ ಕೂಡ ನೋಡಿಕೊಂಡು ಆಕೆ ಮನೆಯಲ್ಲೇ ಪುಸ್ತಕ ಓದೋದನ್ನು ಮುಂದುವರಿಸ್ತಾಳೆ. At this period, she learned Italian, grammar, German and music and read many theological books. ಈ ಸಮಯದಲ್ಲಿ ಇಟಾಲಿಯನ್, ಜರ್ಮನ್ ಮತ್ತು ಮ್ಯೂಸಿಕ್ಕನ್ನು ಕಲಿತಾಳೆ ಮತ್ತು ಅನೇಕ ಧಾರ್ಮಿಕ ಪುಸ್ತಕಗಳನ್ನು, ಧರ್ಮಶಾಸ್ತ್ರದ ಪುಸ್ತಕಗಳನ್ನು ಓದ್ತಾಳೆ. At the age of 21, she came in contact with many intellectuals and free thinkers such as Charles Bray, a well-to-do ribbon manufacturer, and his wife Caroline Charles Hennell and Charles' sister Sarah. Charles' sister Sarah became a permanent friend, lifelong friend to George Eliot till the end of her life. 21ನೇ ವಯಸ್ಸಿಗೆ ಅವರು ಕೋವೆಂಟ್ರಿ ಪಟ್ಟಣಕ್ಕೆ ಶಿಫ್ಟ್ ಆಗ್ತಾರೆ. ಅಲ್ಲಿ ಅನೇಕ ಬುದ್ಧಿಜೀವಿಗಳು, ಫ್ರೀ ಥಿಂಕರ್ಸ್, ಮುಕ್ತವಾಗಿ ಆಲೋಚನೆ ಮಾಡ್ತಕ್ಕಂಥ ಜನರ ಪರಿಚಯ ಆಗುತ್ತೆ. ಅದರಲ್ಲಿ ಮುಖ್ಯವಾಗಿ ಚಾರ್ಲ್ಸ್ ಬ್ರೇ ಫ್ಯಾಮಿಲಿ, ಅವರ ಶ್ರೀಮತಿಯವರು ಚಾರ್ಲ್ಸ್ ಹೆನ್ನಲ್, ಅವರ ಶ್ರೀಮತಿಯ ತಮ್ಮ ಮತ್ತು ಚಾರ್ಲ್ಸ್ ಸಿಸ್ಟರ್ಸ್ ಸಾರಾ, ಇವರ ಪರಿಚಯ ಆಗುತ್ತೆ. She became acquainted with a group of intellectuals in London such as Mill, Huxley, Herbert, Spencer, Dickens and Florence Nightingale. ಅವರ ತಂದೆ ಈ ನಡುವೆ ಮರಣ ಹೊಂದ್ತಾರೆ. ಆನಂತರ she went on a tour, an European tour, ಯುರೋಪ್ನ ಪ್ರವಾಸ
ಮಾಡಿ ಹಿಂದಿರುಗಿ ಬರೋಷ್ಟೊತ್ತಿಗೆ ಲಂಡನ್ನಲ್ಲಿ ಈ ಗ್ರೇಟ್ ಇಂಟೆಲೆಕ್ಚುಯಲ್ಸ್ ಆಫ್ ಲಂಡನ್, ಮಿಲ್, ಜೇಸ್ ಮಿಲ್, ಹಕ್ಸ್ಲೆ, ಹರ್ಬರ್ಟ್ ಸ್ಪೆನ್ಸರ್, ಡಿಕನ್, ಫ್ಲೋರೆನ್ಸ್ ನೈಟಿಂಗೇಲ್ ಎಲ್ಲರೂ ಪರಿಚಯ ಆಗುತ್ತೆ. ಆ್ಯಂಡ್ ಶಿ ವಾಸ್ ಕ್ಲೋಸ್ ಟು ಹರ್ಬರ್ಟ್ ಸ್ಪೆನ್ಸರ್, the influential social philosopher of that time. She married George Henry Lewes, a friend of Spencer. She dedicated her life to writing from 1859 and wrote 7 novels till 1876. ನಂತರ ಹರ್ಬರ್ಟ್ ಸ್ಪೆನ್ಸರ್ನೇ ಮದುವೆ ಆಗ್ತಾಳೆ ಅಂತ ಅಂದ್ಕೊಂಡಿರ್ತಾರೆ, ಆದರೆ ಆತನ ಸ್ನೇಹಿತ ಜಾರ್ಜ್ ಹೆನ್ರಿ ಲೂಯಿಸ್ನ ಆಕೆ ಮದುವೆ ಆಗ್ತಾಳೆ. ಆಮೇಲೆ 1859 1876ವರೆಗೆ ಶಿ ಕಾನ್ಸಂಟ್ರೇಟೆಡ್ ಆನ್ writing novels. On November 28, 1879, George Lewes died. She married again John Cross. John Cross ಅನ್ನೋರನ್ನ ಮದುವೆ ಆಗ್ತಾಳೆ. But it did not last long because she passed away on 22nd December 1880. ಎರಡನೇ ಮದುವೆ ಜೀವನ ಅವಳು ಹೆಚ್ಚು ಅನುಭವಿಸ್ಲಿಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಆಕೆನೇ ಡಿಸೆಂಬರ್ 22ಕ್ಕೆ 1880ರಲ್ಲಿ ನಿಧನ ಹೊಂದ್ತಾಳೆ. ನಾವೆಲ್ಸ್ ಆಫ್ ಜಾರ್ಜ್ ಎಲಿಯಟ್ ಬರೆದಿರ್ತಕ್ಕಂಥ ಕಾದಂಬರಿಗಳು. ಬೇರೆ ಬೇರೆ ಥಿಯಾಲಜಿಕಲ್ ಎಸ್ಸೇಸ್ ಕೂಡ ಬರೀತಾಳೆ, ಅನುವಾದಗಳನ್ನ ಕೂಡ ಮಾಡ್ತಾಳೆ. ನಾನು ಅದನ್ನೆಲ್ಲನೂ ಇಲ್ಲಿ ಹೇಳ್ತಾ ಇಲ್ಲ, ಕಾದಂಬರಿಗಳ ಬಗ್ಗೆ ಮಾತ್ರ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಆಡಮ್ ಬೇಡ್ 1859, ದ ಮಿಲ್ ಆನ್ ದ ಫ್ಲಾಸ್ 1860, ಸೈಲಸ್ ಮ್ಯಾರ್ನರ್ 1861, ರೋಮಲಾ 1862-63, ಫೆಲಿಕ್ಸ್ ಹಾಲ್ಟ್ ದ ರ್ಯಾಡಿಕಲ್ 1866, ದ ಮಿಡಲ್ ಮಾರ್ಚ್ 1871-72, ಡೇನಿಯಲ್ ಡೆರೆಂಡಾ 1876. ಇದಿಷ್ಟು 7 ಕಾದಂಬರಿಗಳು, ಪ್ರಮುಖವಾದಂಥ ಕಾದಂಬರಿಗಳು ಜಾರ್ಜ್ ಎಲಿಯಟ್ ಬರೆದಿರ್ತಕ್ಕಂಥ. ಜಾರ್ಜ್ ಎಲಿಯಟ್ ಆಸ್ ಎ ನಾವೆಲಿಸ್ಟ್. ಕಾದಂಬರಿಗಾರ್ತಿಗೆ ಜಾರ್ಜ್ ಎಲಿಯಟ್ ವಿಶೇಷತೆ ಏನು ನೋಡೋಣ ಈಗ. ಜಾರ್ಜ್ ಎಲಿಯಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ನಾವೆಲಿಸ್ಟ್ ಆಫ್ ದ ವಿಕ್ಟೋರಿಯನ್ ಏಜ್ನ ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಗ್ರೇಟೆಸ್ಟ್, ಬಹಳ ದೊಡ್ಡ ಕಾದಂಬರಿಗಾರ್ತಿ. ಡೇವಿಡ್ ಡೈಚಸ್ speaks of her. George Eliot was the first English novelist to move in the vanguard of the thought and learning of her day, and in doing so added new scope and dignity to the English novel. David Deiches, A Critical History of English Literature, page number 1067, volume 4. David Deiches ಹೇಳ್ತಾರೆ, she was the first English novelist to move in the vanguard of the thought and learning of her day. ಆಕೆಯ ಕಾಲದಲ್ಲಿ ಪ್ರಚಲಿತವಾಗಿದ್ದಂತಹ ವಿಚಾರಗಳು ಮತ್ತು ಕಲಿಕೆಯನ್ನು ತನ್ನ ಕಾದಂಬರಿಯಲ್ಲಿ ತೆಗೆದುಕೊಂಡು ಬಂದಂಥ ಮೊದಲ ಕಾದಂಬರಿಕಾರ್ತಿ ಅಂದರೆ ಜಾರ್ಜ್ ಎಲಿಯಟ್. ಆ್ಯಂಡ್ ಇನ್ ಡೂಯಿಂಗ್ ಸೊ ಆ್ಯಡೆಡ್ ನ್ಯೂ ಸ್ಕೋಪ್ ಆ್ಯಂಡ್ ಡಿಗ್ನಿಟಿ ಟು ದ ಇಂಗ್ಲೀಷ್ ನಾವೆಲ್. ಹಾಗೆ ಮಾಡೋದ್ರ ಮೂಲಕ ಇಂಗ್ಲೀಷ್ ನಾವೆಲ್ಗೆ ಒಂದು ಹೊಸ ಸ್ಕೋಪನ್ನು, ವ್ಯಾಪ್ತಿಯನ್ನು, ಒಂದು ಘನತೆಯನ್ನು ತಂದುಕೊಟ್ಲು ಅಂತ ಹೇಳ್ತಾರೆ. ಶಿ ಅಪಿಯರ್ಡ್ ಬಿಟ್ವೀನ್ ದ ಪೀರಿಯಡ್ ಆಫ್ ಓಲ್ಡ್ ಆ್ಯಂಡ್ ದ ನ್ಯೂ ನಾವೆಲ್. ಹಳೆ ಕಾದಂಬರಿಗಳು ಮತ್ತು ಹೊಸ ಕಾದಂಬರಿಗಳ ಮಧ್ಯದಲ್ಲಿ ಆಕೆ ಬರ್ತಾಳೆ. ಎ ವರ್ದಿ ಐರಸ್ ಆಫ್ ಥ್ಯಾಕ್ರೆ ಆರ್ ಐರ್ ಆಫ್ ಥ್ಯಾಕ್ರೆ ಆ್ಯಂಡ್ ಡಿಕನ್ಸ್. ಈಕೆಯ ಪ್ರೀವಿಯಸ್ ನಾವೆಲಿಸ್ಟ್ ಯಾರು, ಸೀನಿಯರ್ಸ್ ಯಾರು, ಥ್ಯಾಕ್ರೆ ಆ್ಯಂಡ್ ಡಿಕನ್ಸ್. ಈಕೆ ನಂತರ ಬಂದವರು ಯಾರು, ವರ್ದಿ ಫೋರನ್ನರ್ ಆಫ್ ಹಾರ್ಡಿ ಆ್ಯಂಡ್ ಹೆನ್ರಿ ಜೇಮ್ಸ್. ಹಾರ್ಡಿಗೆ ಒಂದು ರೂರಲ್ ರಸ್ಟಿಕ್ ಲೈಫನ್ನು ಬ್ಯಾಕ್ಗ್ರೌಂಡ್ ಸೀನ್ರಿಯಾಗಿ ಕಾದಂಬರಿ ಹೇಗೆ ತರಬಹುದು ಅನ್ನೋದಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ದೇನೆ ಜಾರ್ಜ್ ಎಲಿಯಟ್. ಅದರ ಪರಿಣಾಮವಾಗಿ ಥಾಮಸ್ ಹಾರ್ಡಿಯ ಎಲ್ಲ ಕಾದಂಬರಿಗಳನ್ನು ನಾವು ನೋಡ್ತೀವಿ. ವೆಸೆಕ್ಸ್ ಅನ್ನುವಂಥ ಒಂದು ಏರಿಯಾದಲ್ಲಿ ಅವು ಸೆಟ್ ಆಗಿರೋದನ್ನು ನೋಡ್ತೀವಿ. ಶಿ ಈಸ್ ಎ ನಾವೆಲಿಸ್ಟ್ ಆಫ್ ಇಂಟೆಲೆಕ್ಚುಯಲ್ ಲೈಫ್ ಆ್ಯಂಡ್ ಎ ಡೀಪ್ ಸೈಕಾಲಜಿಕಲ್ ಇನ್ಸೈಟ್. ಯಾವ ರೀತಿಯ ಕಾದಂಬರಿಕಾರ್ತಿ ಆಕೆ? ಎ ನಾವೆಲಿಸ್ಟ್ ಆಫ್ ಇಂಟೆಲೆಕ್ಚುಯಲ್ ಲೈಫ್ ಆ್ಯಂಡ್ ಎ ಡೀಪ್ ಸೈಕಾಲಜಿಕಲ್ ಇನ್ಸೈಟ್. ಇಂಟೆಲೆಕ್ಚುಯಲ್ ಲೈಫ್, ಬೌದ್ಧಿಕ ಜೀವನ, ಮತ್ತು ಸೈಕಾಲಜಿಕಲ್ ಇನ್ಸೈಟ್ ಅಂದರೆ ಮಾನಸಿಕವಾದ ಅಂತರ್ದೃಷ್ಟಿ, ಇವುಗಳ ಬಗ್ಗೆ ಕಾದಂಬರಿನ ಬರೆದಂಥ ಮೊದಲ ಕಾದಂಬರಿಕಾರ್ತಿ.
V.S. Pittert remarks where the other Victorian novelists seem shapeless. He differentiates George Eliot in this way. ಬೇರೆ ವಿಕ್ಟೋರಿಯನ್ಸ್ ಕಾದಂಬರಿಗಳು ಹೇಗಿದ್ವು, ದೇ ವರ್ ಶೇಪ್ಲೆಸ್, ಕನ್ಫ್ಯೂಸ್ಡ್ ಆ್ಯಂಡ್ ವಿತೌಟ್ ಡೈರೆಕ್ಷನ್. ಒಂದು ನಿರ್ದಿಷ್ಟ ಗುರಿ ಇರಲಿಲ್ಲ, ಶೇಪ್ಲೆಸ್, ಕನ್ಫ್ಯೂಷನ್ ಇತ್ತು. ಯಾಕೆ? ಬಿಕಾಸ್ ಆಫ್ ದೇರ್ ಮೆಲೋಡ್ರಮ್ಯಾಟಿಕ್ ಪ್ಲಾಟ್ಸ್ ಆ್ಯಂಡ್ ಸಬ್ ಪ್ಲಾಟ್ಸ್ ಆ್ಯಂಡ್ ದ ಕೇರ್ಲೆಸ್ ಆ್ಯಂಡ್ ರಿಚ್ ಡೈವರ್ಸಿಟಿ ಆಫ್ ದರ್ ಕ್ಯಾರೆಕ್ಟರ್ಸ್. ಜಾರ್ಜ್ ಎಲಿಯಟ್ ಮಾರ್ಕ್ಸ್ ಔಟ್ ಅನ್ ಆರ್ಡರ್ಡ್ ವರ್ಲ್ಡ್. ಅಲ್ಲಿ ಕೇರ್ಲೆಸ್, ಡೈವರ್ಸಿಟಿ ಆಫ್ ಕ್ಯಾರೆಕ್ಟರ್ಸ್, ಟೂ ಮೆನಿ ಕ್ಯಾರೆಕ್ಟರ್ಸ್, ಟೂ ಮೆನಿ ಪ್ಲಾಟ್ಸ್ ಒಂದೇ ಕಾದಂಬರಿಯಲ್ಲಿ. ದೇರ್ ನಾವೆಲ್ಸ್ ವರ್ ವೆರಿ ವರ್ ಮೋರ್ ಕನ್ಫ್ಯೂಸಿಂಗ್. ಈ ಸಂದರ್ಭದಲ್ಲಿ ಜಾರ್ಜ್ ಎಲಿಯಟ್ ಮಾರ್ಕ್ಸ್ ಔಟ್ ಅನ್ ಆರ್ಡರ್ಡ್ ವರ್ಲ್ಡ್. ಕಾದಂಬರಿಯಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಪ್ರಪಂಚನ ಚಿತ್ರಿಸ್ತಾಳೆ. ಎನೆನ್ಷಿಯೇಟ್ಸ್ ಎ ಕನ್ಸ್ಟ್ರಕ್ಟೆಡ್ ಜಡ್ಜ್ಮೆಂಟ್. ಒಂದು ರಚನಾತ್ಮಕವಾದ ಜಡ್ಜ್ಮೆಂಟನ್ನು, ತೀರ್ಮಾನವನ್ನು ಕೊಡಲಿಕ್ಕೆ ಕಾದಂಬರಿಯನ್ನು ಬಳಸ್ಕೊಳ್ತಾಳೆ. ಶಿ ಈಸ್ ಎ ರಿಯಲಿಸ್ಟ್. George Eliot is regarded as one of the earliest exponents of realism in English novel. In her novel, she does not try to improve upon facts to glorify things either of human or external nature beyond what they actually are. She is a realist. ವಾಸ್ತವವಾದಿ. ಏನಿದೆಯೋ ಅದನ್ನು ಇದು ಹಾಗೆ ಚಿತ್ರಿಸೋದು. ಅದಕ್ಕೆ ಪಾತ್ರಗಳಿರಲಿ, ಸಮಾಜ ಇರಲಿ, ಅದನ್ನು ಫ್ಯಾಕ್ಟ್ಸ್ ಇರಲಿ. ಶಿ ಡಸಂಟ್ ಟ್ರೈ ಟು ಇಂಪ್ರೂವ್ ಅಪಾನ್ ಫ್ಯಾಕ್ಟ್ಸ್. ಅದು ಹೇಗಿದೆಯೋ ಹಾಗೆ ಅದನ್ನು ತನ್ನ ಒಂದು ವಿಚಾರ, ಅಭಿಪ್ರಾಯ, ಕಲ್ಪನೆ ಮೂಲಕ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡಲ್ಲ. ಆರ್ ಶಿ ಡಸಂಟ್ ಲೈಕ್ ಟು ಅಟೆಂಪ್ಟ್ ಟು ಗ್ಲೋರಿಫೈ ಥಿಂಗ್ಸ್ ಐದರ್ ಆಫ್ ಹ್ಯೂಮನ್ ಆರ್ ಎಕ್ಸ್ಟರ್ನಲ್ ನೇಚರ್. ಮನುಷ್ಯರ ವಿಚಾರ ಆಗಲಿ ಅಥವಾ ಪ್ರಕೃತಿಯಾಗಲಿ ಸಮಾಜವನ್ನಾಗಲಿ ಗ್ಲೋರಿಫೈ ಮಾಡಲಿಕ್ಕೆ ಇಷ್ಟಪಡಲ್ಲ ಆಕೆ. ಶಿ ಡೆಪಿಕ್ಟ್ಸ್ ದೆಮ್ ಆಸ್ ದೇ ರಿಯಲಿ ಆರ್. She seems to be strongly against painting human character either as good or bad. ಮನುಷ್ಯರ ಸ್ವಭಾವವನ್ನು ಪೂರ್ತಿ ಗುಡ್ ಅಂತನೋ ಬ್ಯಾಡ್ ಅಂತನೋ ಚಿತ್ರಿಸೋದನ್ನಕ್ಕೆ ವಿರೋಧಿಸುತ್ತಾಳೆ. ಎಲ್ಲ ಕಾದಂಬರಿಯಲ್ಲಿ ನಾವು ನೋಡ್ತೀವಿ ಅದನ್ನು. ಲೈಕ್ ಶೇಕ್ಸ್ಪಿಯರ್, ಶಿ ಬಿಲೀವ್ಡ್ ದಟ್ ಎವ್ರಿ ಮ್ಯಾನ್ ಆರ್ ವುಮನ್ ಪೊಸೆಸ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟೀಸ್. ಶೇಕ್ಸ್ಪಿಯರ್ ಥರ ನಾವು ನೋಡ್ತೀವಿ. ಶಿ ಬಿಲೀವ್ಡ್ ದಟ್ ಎವ್ರಿ ಮ್ಯಾನ್ ಆ್ಯಂಡ್ ವುಮನ್, ಪ್ರತಿಯೊಬ್ಬ ಮನುಷ್ಯ ಮತ್ತು ಪುರುಷ ಆಗಲಿ ಮಹಿಳೆ ಆಗಲಿ, ದೇ ಪೊಸೆಸ್ ಬೋತ್ ಗುಡ್ ಆ್ಯಂಡ್ ಬ್ಯಾಡ್ ಕ್ವಾಲಿಟೀಸ್. ಎರಡೂ ಗುಣಗಳಿರುತ್ತೆ, ಗುಡ್ ಆ್ಯಂಡ್ ಬ್ಯಾಡ್. ಆ್ಯಂಡ್ ಇಟ್ ವುಡ್ ಬಿ ಎಂಟೈರ್ಲಿ ರಾಂಗ್ ಆರ್ ಅನ್ಯಾಚುರಲ್ ಟು ಪೇಂಟ್ ದೆಮ್ ಆಸ್ ಐದರ್ ಎಕ್ಸ್ಕ್ಲೂಸಿವ್ಲಿ ಗುಡ್ ಆರ್ ಎಕ್ಸ್ಕ್ಲೂಸಿವ್ಲಿ ಬ್ಯಾಡ್. ಒಬ್ಬ ಪುರುಷ ಅಥವಾ ಮಹಿಳೆಯನ್ನು, ಒಬ್ಬ ವ್ಯಕ್ತಿಯನ್ನು ಪೂರ್ತಿ ಒಳ್ಳೆಯವರು ಅಥವಾ ಪೂರ್ತಿ ಕೆಟ್ಟವರು ಅಂತ ಹೇಳಿ ಚಿತ್ರಿಸೋದನ್ನು ಏಕೆ ಒಪ್ಪೋದಿಲ್ಲ. ಶಿ ಈಸ್ ಸೈಕಾಲಜಿಕಲ್ ನಾವೆಲಿಸ್ಟ್. ಜಾರ್ಜ್ ಎಲಿಯಟ್ ಈಸ್ ಇಂಟ್ರೆಸ್ಟೆಡ್ in the inner history of her characters and understands how the human heart and mind work. Psychological novelist ಅಂತ ಹೆಂಗೆ ಗೊತ್ತಾಗುತ್ತೆ? She is interested in understanding the mind of the character and depiction of the inner work of the mind of the character. ಆಕೆಯ ಪಾತ್ರಗಳನ್ನು ನೋಡಿದಾಗ ಗೊತ್ತಾಗತ್ತೆ ಆಕೆ ಇನ್ನರ್ ಹಿಸ್ಟ್ರಿ ಆಫ್ ಅವರ್ ಕ್ಯಾರೆಕ್ಟರ್ಸ್, ಅವರ ಮನಸ್ಸಿನ ಒಳಗಡೆ ಆಗ್ತಕ್ಕಂಥ ಏನು ಭಾವನೆಗಳ ತುಮುಳ, ಅಭಿಪ್ರಾಯ, ಆ ಮನಸ್ಸು ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ಚಿತ್ರಿಸಲಿಕ್ಕೆ ಹೆಚ್ಚು ಗಮನ ಕೊಡ್ತಾಳೆ ಆಕೆ. ಆ್ಯಂಡ್ ಹ್ಯೂಮನ್ ಹಾರ್ಟ್, ಮನಸ್ಸಿನಲ್ಲಿ, ಹೃದಯದಲ್ಲಿ, ಆ್ಯಂಡ್ ಮೈಂಡ್, ಆ್ಯಂಡ್ ಪೆನಿಟ್ರೇಟ್ ದ ಅನಾಲಿಸಿಸ್ ಆಫ್ ಹ್ಯೂಮನ್ ಐಡಿಯಲಿಸಮ್ ಆ್ಯಂಡ್ ಹ್ಯೂಮನ್ ಪೆಟ್ಟಿನೆಸ್. ಈ ರೀತಿ ಮಾಡೋದ್ರ ಮೂಲಕ ಆಕೆ ಈ ಹ್ಯೂಮನ್ ಐಡಿಯಲಿಸಮ್ ನಮ್ಮ ಮನಸ್ಸಿನೊಳಗಡೆ, ಅವಳ ಪಾತ್ರಗಳ ಮನಸ್ಸಲ್ಲಿ ಹೇಗೆ ಒಂದು ಹ್ಯೂಮನ್ ಐಡಿಯಲಿಸಮ್ ಸೃಷ್ಟಿಯಾಗತ್ತೆ, ಮನುಷ್ಯರ ಒಂದು ಆದರ್ಶವಾದ ಸೃಷ್ಟಿಯಾಗತ್ತೆ. ಹಾಗೆ ಮನುಷ್ಯರ ಪೆಟ್ಟಿನೆಸ್ ಕೂಡ ಹೇಗೆ ಮನುಷ್ಯನ ಒಳಗಿನಿಂದಲೇ ಹೇಗೆ ಅದು ಸೃಷ್ಟಿಯಾಗತ್ತೆ ಅನ್ನೋದನ್ನು ಚಿತ್ರಿಸ್ತಾಳೆ. ಆಸ್ ಎ ಮೊರಾಲಿಸ್ಟ್, ಶಿ ವಾಸ್ ಎ ಮೊರಾಲಿಸ್ಟ್ ಅಟ್ ಹಾರ್ಟ್ ಆ್ಯಂಡ್ ಎ ಫಿಲಾಸಫರ್. ಆಕೆ ಮೊರಾಲಿಸ್ಟ್, ನೈತಿಕವಾದಿ, ಹಾಗೆ ಫಿಲಾಸಫರ್, ತತ್ವಜ್ಞಾನಿ. ದ ಟೋನ್ ಆಫ್ ಅವರ್ ನಾವೆಲ್ಸ್ ಇಸ್ ಒನ್ ಆಫ್ ಮಾರಲ್ ಅರ್ನೆಸ್ಟ್ನೆಸ್. ಅವಳ ಕಾದಂಬರಿಯ ಮೇನ್ ಟೋನೇನೆ ಮಾರಲ್ ಅರ್ನೆಸ್ಟ್ನೆಸ್. Compton Rickett says, intellectually, she was in touch with the most extreme of the rationalist critic, but she never outgrew her Puritanism. She was too deeply ingrained in her character. Compton Rickett ಹೇಳ್ತಾರೆ, ಇಂಟೆಲೆಕ್ಚುಲಿ ಶಿ ವಾಸ್ ಇನ್ ಟಚ್ ವಿತ್ ದ ಮೋಸ್ಟ್ ಎಕ್ಸ್ಟ್ರೀಮ್ ರ್ಯಾಷನಲ್ ಕ್ರಿಟಿಕ್ಸ್. ಇದನ್ನೇ ಹೇಳಿದ್ದು ವಿಕ್ಟೋರಿಯನ್ ಕಾಂಪ್ರಮೈಸ್ ಅಂತ.
ಒಂದು ಕಡೆ ರ್ಯಾಷ್ನಾಲಿಟಿ ಇದ್ದರೆ ಇನ್ನೊಂದು ಕಡೆ ಪ್ಯೂರಿಟಾನಿಸಮ್, ಅಂದರೆ ಹೈಲಿ ಮೊರಾಲಿಸ್ಟಿಕ್ ಆಟಿಟ್ಯೂಡ್. ಶಿ ವಾಸ್ ವಿತ್ ದ ರ್ಯಾಷನಲಿಸ್ಟಿಕ್ ಕ್ರಿಟಿಕ್ಸ್, ಆದರೆ ಬಟ್ ಶಿ ಕುಡೆಂಟ್ ಔಟ್ಗ್ರೀವ್ ಹರ್ ಪ್ಯೂರಿಟಾನಿಸಮ್. ಅವಳು ಬೆಳೆದು ಬಂದಂಥ ಆ ಪ್ಯೂರಿಟಾನಿಕ್ ಎನ್ವಿರಾನ್ಮೆಂಟಲ್ಲಿ ಕಲಿತಂಥ ವ್ಯಾಲ್ಯೂಸಿಂದ, ಮಾರಲ್ ವ್ಯಾಲ್ಯೂಸಿಂದ ಆಚೆಗೆ ಬರಲಿಕ್ಕೆ ಅವಳಿಗಾಗಲ್ಲ. ಇಟ್ ವಾಸ್ ಟೂ ಡೀಪ್ಲಿ ಇನ್ಗ್ರೈನ್ಡ್ ಇನ್ ಹರ್ ಕ್ಯಾರೆಕ್ಟರ್. ಅವಳ ಸ್ವಭಾವದಲ್ಲೇ ಅದು ಟೂ ಡೀಪ್ಲಿ ಇನ್ಗ್ರೈನ್ಡ್, ಆಳವಾಗಿ ಅದು ಬಿತ್ತಲ್ಪಟ್ಟಿತ್ತು ಅಂತ ಹೇಳ್ತಾರೆ ಕಾಂಪ್ಟನ್ ರಿಕೆಟ್ ಅವರು. ಸೊ ಹೀಗೆ ಈ ಜಾರ್ಜ್ ಎಲಿಯಟ್ ಅವರ ಇತರೆ ಎಲ್ಲ ಕಾದಂಬರಿಗಳನ್ನ ಓದಿದಾಗ, ಎಲ್ಲ ವಿಮರ್ಶಕರ ಅಭಿಪ್ರಾಯವನ್ನು ಸಂಗ್ರಹಿಸಿದಾಗ ನಮಗೆ ಅವರ ಕಾದಂಬರಿಯ ಬಗೆಗಿನ ಈ ಅಂಶಗಳು ನಮಗೆ ಕಂಡು ಬರ್ತವೆ. ಈ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಸೆಲ್ಸ್ ಮ್ಯಾರ್ನರ್ನ ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಆರಂಭಿಸೋಣ. ಇದರೊಂದಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕೊರೋನಾ ವೈರಸ್ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ನಿಮ್ಮನ್ನು ರಕ್ಷಿಸಿಕೊಳ್ಳಿ, ನಿಮ್ಮ ಕುಟುಂಬದನ್ನು ರಕ್ಷಿಸಿ, ಎಲ್ಲರನ್ನು ರಕ್ಷಿಸಿ. ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಆಲ್ಸೋ ಅದರ್ಸ್. ಟೇಕ್ ಕೇರ್. ಬಾಯ್.